ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ವಿದ್ಯಾವಂತೆ, ಬುದ್ಧಿವಂತೆ, ಕಷ್ಟಪಟ್ಟು ಓದಿ ಮೇಲೆ ಬಂದಾಕೆ, ನೋಡಲು ಕೂಡ ಸುಂದರೆ, ಸುರಸುಂದರಿ. ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋ ಜೊತೆಗೆ ಕೆಲಸಕ್ಕೆ ಸೇರಿ ಅಪ್ಪನ ಕಷ್ಟಕ್ಕೆ ಹೇಗಲಾಗಬೇಕೆಂದು ಕನಸು ಕಂಡಿದ್ಲು. ಆದರೆ ಇದೀಗ ಲವ್ ಜಿಹಾದ್ ಬಲೆಗೆ ಬಿದ್ದು ಕೇರಳಕ್ಕೆ ಜೂಟಾಗಿದ್ದಾಳೆ. ಮೊಹಮ್ಮದ್ ಮಿನ್ಲಾದ್ ಜೊತೆ ವೈಶಾಲಿ ಪರಾರಿ. ಮೊಬೈಲ್ ಆಫ್, ಮಗಳಿಗಾಗಿ ಹೆತ್ತವರು ಕಣ್ಣೀರು. ರಾಜ್ಯದ ಕರಾವಳಿಯಲ್ಲಿ ಹಿಂದೆ ಲವ್ ಜಿಹಾದ್ ಭಾರಿ ಸುದ್ದಿಯಾಗುತ್ತಿತ್ತು. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಲವ್ ಜಿಹಾದ್ ಪ್ರಕರಣ ಕಮ್ಮಿ ಆಯಿತು ಅನ್ನುವಷ್ಟರಲ್ಲೇ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಹೊರವಲಯದ ಖಾಸಗಿ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡಿ ಸದ್ಯ ಬೆಂಗಳೂರಿನಲ್ಲಿ ಕಾಸರಗೋಡು ಮೂಲದ ವೈಶಾಲಿ ಕೆಲಸ ಮಾಡ್ತಾ ಇದ್ಲು. ಸುರತ್ಕಲ್ ಸಮೀಪದ ಪಿಜಿಗೆ ಬಂದು ಅಲ್ಲಿಂದ ಸುರತ್ಕಲ್ನ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಮಿನ್ಲಾದ್ ಜೊತೆ ಪರಾರಿಯಾಗಿದ್ದಳು. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದೆ. ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿದೆ ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಅಂತ ವಿಷಯ ಇಲ್ಲ. ನಮ್ಮ ಮಗಳ ಅಷ್ಟು ಪ್ರೀತಿ ನಮಗೆ ಗೊತ್ತಿಲ್ಲ. ಅಷ್ಟು ಪ್ರೀತಿ ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಒಳ್ಳೆ ಕೆಲಸ ಬೇಕು, ಕೆಲಸ ಅಂತ ಅವಳಿಗೆ ಯಾರು ಬೇರೆ ಕೆಲಸದಲ್ಲಿ ಶಕ್ತಿ ಉಂಟು ಅವರಿಗೆ ಅಲ್ಲ, ಹಾಗೆಲ್ಲ ಅಂತವಳಲ್ಲ ಅವಳು. ದಾರಿಗೆ ಹೋಗೋರಲ್ಲ ಯಾರು ಒತ್ತಾಯಪೂರ್ವಕವಾಗಿ ಹೋಗಿ ಜನ ಯಾರು ಬೇಕಾದ್ರೆ ಯಾರು ಬೇಕಾದ್ರೆ ಇರ್ಬೋದು. ಮಗಳು ವೈಶಾಲಿಯನ್ನ ಚಿಕ್ಕಂದಿನಿಂದಲೇ ಪೋಷಕರು ಪ್ರೀತಿಯಿಂದ ಸಾಕಿದ್ರು. ಕಾಲೇಜ್ ಟೈಮ್ನಲ್ಲೇ ಲವ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂದಿದ್ದಳಂತೆ. ಈಗ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ನಮ್ಮ ಮಗಳು ಎಂತಹ ಕೆಲಸ ಮಾಡುವವಳು ಅಲ್ಲ. ಆಕೆಯ ಬ್ರೈನ್ ವಾಶ್ ಮಾಡಿದ್ದಾರೆ. ಮಗಳಿಗೆ ಇನ್ನೂ ಮದುವೆಯಾಗಿಲ್ಲ. ದಯವಿಟ್ಟು ವಾಪಸ್ ಬಾ ಮಗಳೇ, ನಮ್ಮ ಮಗಳು ನಮಗೆ ಬೇಕು ಎಂದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗಳನ್ನು ನಾವು ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು, ನಮ್ಮ ಭಾವನೆಗೆ ಎಲ್ಲ ಹೊಂದಿಗೆಯಾಗಿ ಇದ್ದಳು. ಏನಾಯ್ತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು, ಹೀಗೆ ಆಯಿತು ಅಂತ. ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟೆವು. ನಮಗೆ ತಿರುಗಿ ಬರಬೇಕು ಅವಳು ನಮ್ಮ. ಒಟ್ನಲ್ಲಿ ಮಗಳ ಈ ನಿರ್ಧಾರ ಹೆತ್ತವರ ಕಂಗೆಡಿಸಿದೆ. ತಂದೆ ತಾಯಿ ಕಣ್ಣೀರು ನೋಡಿ ಮಗಳು ಮತ್ತೆ ಮನೆಗೆ ಬರ್ತಾಳ ಅಥವಾ ಮಿನ್ಲಾಜ್ ಮದುವೆ ಆಗ್ತಾಳ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ವಿದ್ಯಾವಂತೆ, ಬುದ್ಧಿವಂತೆ, ಕಷ್ಟಪಟ್ಟು ಓದಿ ಮೇಲೆ ಬಂದಾಕೆ, ನೋಡಲು ಕೂಡ ಸುಂದರೆ, ಸುರಸುಂದರಿ. ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋ ಜೊತೆಗೆ ಕೆಲಸಕ್ಕೆ ಸೇರಿ ಅಪ್ಪನ ಕಷ್ಟಕ್ಕೆ ಹೇಗಲಾಗಬೇಕೆಂದು ಕನಸು ಕಂಡಿದ್ಲು. ಆದರೆ ಇದೀಗ ಲವ್ ಜಿಹಾದ್ ಬಲೆಗೆ ಬಿದ್ದು ಕೇರಳಕ್ಕೆ ಜೂಟಾಗಿದ್ದಾಳೆ. ಮೊಹಮ್ಮದ್ ಮಿನ್ಲಾದ್ ಜೊತೆ ವೈಶಾಲಿ ಪರಾರಿ. ಮೊಬೈಲ್ ಆಫ್, ಮಗಳಿಗಾಗಿ ಹೆತ್ತವರು ಕಣ್ಣೀರು. ರಾಜ್ಯದ ಕರಾವಳಿಯಲ್ಲಿ ಹಿಂದೆ ಲವ್ ಜಿಹಾದ್ ಭಾರಿ ಸುದ್ದಿಯಾಗುತ್ತಿತ್ತು. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಲವ್ ಜಿಹಾದ್ ಪ್ರಕರಣ ಕಮ್ಮಿ ಆಯಿತು ಅನ್ನುವಷ್ಟರಲ್ಲೇ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಹೊರವಲಯದ ಖಾಸಗಿ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡಿ ಸದ್ಯ ಬೆಂಗಳೂರಿನಲ್ಲಿ ಕಾಸರಗೋಡು ಮೂಲದ ವೈಶಾಲಿ ಕೆಲಸ ಮಾಡ್ತಾ ಇದ್ಲು. ಸುರತ್ಕಲ್ ಸಮೀಪದ ಪಿಜಿಗೆ ಬಂದು ಅಲ್ಲಿಂದ ಸುರತ್ಕಲ್ನ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಮಿನ್ಲಾದ್ ಜೊತೆ ಪರಾರಿಯಾಗಿದ್ದಳು. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದೆ. ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿದೆ ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಅಂತ ವಿಷಯ ಇಲ್ಲ. ನಮ್ಮ ಮಗಳ ಅಷ್ಟು ಪ್ರೀತಿ ನಮಗೆ ಗೊತ್ತಿಲ್ಲ. ಅಷ್ಟು ಪ್ರೀತಿ ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಒಳ್ಳೆ ಕೆಲಸ ಬೇಕು, ಕೆಲಸ ಅಂತ ಅವಳಿಗೆ ಯಾರು ಬೇರೆ ಕೆಲಸದಲ್ಲಿ ಶಕ್ತಿ ಉಂಟು ಅವರಿಗೆ ಅಲ್ಲ, ಹಾಗೆಲ್ಲ ಅಂತವಳಲ್ಲ ಅವಳು. ದಾರಿಗೆ ಹೋಗೋರಲ್ಲ ಅವಳು. ಯಾರು ಒತ್ತಾಯಪೂರ್ವಕವಾಗಿ ಹೋಗಿ ಜನ ಯಾರು ಬೇಕಾದ್ರೆ ಯಾರು ಬೇಕಾದ್ರೆ ಇರ್ಬೋದು. ಮಗಳು ವೈಶಾಲಿಯನ್ನ ಚಿಕ್ಕಂದಿನಿಂದಲೇ ಪೋಷಕರು ಪ್ರೀತಿಯಿಂದ ಸಾಕಿದ್ರು. ಕಾಲೇಜ್ ಟೈಮ್ನಲ್ಲೇ ಲವ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂದಿದ್ದಳಂತೆ. ಈಗ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ನಮ್ಮ ಮಗಳು ಎಂತಹ ಕೆಲಸ ಮಾಡುವವಳು ಅಲ್ಲ.
ಆಕೆಯ ಬ್ರೈನ್ ವಾಶ್ ಮಾಡಿದ್ದಾರೆ, ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ದಯವಿಟ್ಟು ವಾಪಸ್ ಬಾ ಮಗಳೇ, ನಮ್ಮ ಮಗಳು ನಮಗೆ ಬೇಕು ಎಂದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗಳನ್ನು ನಾವು ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು. ನಮ್ಮ ಭಾವನೆಗೆ ಎಲ್ಲ ಹೊಂದಿಕೆಯಾಗಿ ಇದ್ದಳು. ಏನಾಯ್ತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು, ಹೀಗೆ ಆಯಿತು ಅಂತ. ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟೆವು. ನಮಗೆ ತಿರುಗಿ ಬರಬೇಕು ಅವಳು ನಮ್ಮ. ಒಟ್ನಲ್ಲಿ ಮಗಳ ಈ ನಿರ್ಧಾರ ಹೆತ್ತವರ ಕಂಗೆಡಿಸಿದೆ. ತಂದೆ ತಾಯಿ ಕಣ್ಣೀರು ನೋಡಿ ಮಗಳು ಮತ್ತೆ ಮನೆಗೆ ಬರ್ತಾಳ ಅಥವಾ ಮಿನ್ಲಾಜ್ ಮದುವೆ ಆಗ್ತಾಳ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ವಿದ್ಯಾವಂತೆ, ಬುದ್ಧಿವಂತೆ, ಕಷ್ಟಪಟ್ಟು ಓದಿ ಮೇಲೆ ಬಂದಾಕೆ, ನೋಡಲು ಕೂಡ ಸುಂದರಿ, ಸುರಸುಂದರಿ. ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋ ಜೊತೆಗೆ ಕೆಲಸಕ್ಕೆ ಸೇರಿ ಅಪ್ಪನ ಕಷ್ಟಕ್ಕೆ ಹೇಗಲಾಗಬೇಕೆಂದು ಕನಸು ಕಂಡಿದ್ಲು. ಆದರೆ ಇದೀಗ ಲವ್ ಜಿಹಾದ್ ಬಲೆಗೆ ಬಿದ್ದು ಕೇರಳಕ್ಕೆ ಜೂಟಾಗಿದ್ದಾಳೆ. ಮೊಹಮ್ಮದ್ ಮಿನ್ಲಾಜ್ ಜೊತೆ ವೈಶಾಲಿ ಪರಾರಿ. ಮೊಬೈಲ್ ಆಫ್, ಮಗಳಿಗಾಗಿ ಹೆತ್ತವರು ಕಣ್ಣೀರು. ರಾಜ್ಯದ ಕರಾವಳಿಯಲ್ಲಿ ಹಿಂದೆ ಲವ್ ಜಿಹಾದ್ ಭಾರಿ ಸುದ್ದಿಯಾಗುತ್ತಿತ್ತು. ಹಿಂದೂ ಸಂಘಟನೆಗಳು ಲವ್ ಜಿಹಾದ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಲವ್ ಜಿಹಾದ್ ಪ್ರಕರಣ ಕಮ್ಮಿ ಆಯಿತು ಅನ್ನುವಷ್ಟರಲ್ಲೇ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಮಂಗಳೂರಿನ ಹೊರವಲಯದ ಖಾಸಗಿ ಕಾಲೇಜಿನಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡಿ ಸದ್ಯ ಬೆಂಗಳೂರಿನಲ್ಲಿ ಕಾಸರಗೋಡು ಮೂಲದ ವೈಶಾಲಿ ಕೆಲಸ ಮಾಡ್ತಾ ಇದ್ಲು. ಸುರತ್ಕಲ್ ಸಮೀಪದ ಪಿಜಿಗೆ ಬಂದು ಅಲ್ಲಿಂದ ಸುರತ್ಕಲ್ನ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೊಹಮ್ಮದ್ ಮಿನ್ಲಾಜ್ ಜೊತೆ ಪರಾರಿಯಾಗಿದ್ದಳು. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದೆ. ನನಗೆ ವಾಟ್ಸಪ್ ನೋಡಿ ಗೊತ್ತಾಗಿದೆ, ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಅಂತ ವಿಷಯ ಇಲ್ಲ. ನಮ್ಮ ಮಗಳು ಅಷ್ಟು ನಮಗೆ ಗೊತ್ತಲ್ಲ, ಅಷ್ಟು ಪ್ರೀತಿ. ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ, ಏನು ಕಮ್ಮಿ ಮಾಡಲಿಲ್ಲ. ಒಳ್ಳೆ ಕೆಲಸ ಬೇಕು, ಕೆಲಸ ಅಂತ ಅವಳಿಗೆ ಯಾರು ಬೇರೆ ಬೇಕದಲ್ಲಿ ಶಕ್ತಿ ಉಂಟು ಅವರಿಗೆ ಅಲ್ಲ, ಹಾಗೆಲ್ಲ ಅಂತವರಲ್ಲ ಅವಳು, ದಾರಿಸಿಗೆ ಹೋಗೋರಲ್ಲ ಅವಳು. ಯಾರು ಒತ್ತಾಯಪೂರ್ವಕವಾಗಿ ಹೋಗಿ ಜನ ಯಾರು ಬೇಕಾದ್ರೆ ಯಾರು ಬೇಕಾದ್ರೆ ಇರ್ಬೋದು. ಮಗಳು ವೈಶಾಲಿಯನ್ನ ಚಿಕ್ಕಂದಿನಿಂದಲೇ ಪೋಷಕರು ಪ್ರೀತಿಯಿಂದ ಸಾಕಿದ್ರು. ಕಾಲೇಜ್ ಟೈಮ್ನಲ್ಲೇ ಲವ್ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂದಿದ್ದಳಂತೆ. ಈಗ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ. ನಮ್ಮ ಮಗಳು ಎಂತಹ ಕೆಲಸ ಮಾಡುವವಳು ಅಲ್ಲ, ಆಕೆಯ ಬ್ರೈನ್ ವಾಶ್ ಮಾಡಿದ್ದಾರೆ, ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ, ದಯವಿಟ್ಟು ವಾಪಸ್ ಬಾ ಮಗಳೇ, ನಮ್ಮ ಮಗಳು ನಮಗೆ ಬೇಕು ಎಂದು ಹೆತ್ತವರು ಕಣ್ಣೀರು ಹಾಕಿದ್ದಾರೆ. ನಮ್ಮ ಮಗಳನ್ನು ನಾವು ತುಂಬಾ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು. ನಮ್ಮ ಭಾವನೆಗೆ ಎಲ್ಲ ಹೊಂದಿಕೆಯಾಗಿ ಇದ್ದಳು. ಏನಾಯ್ತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು, ಹೀಗೆ ಆಯಿತು ಅಂತ. ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟೆವು. ನಮಗೆ ತಿರುಗಿ ಬರಬೇಕು ಅವಳು ನಮ್ಮ. ಒಟ್ನಲ್ಲಿ ಮಗಳ ಈ ನಿರ್ಧಾರ ಹೆತ್ತವರ ಕಂಗೆಡಿಸಿದೆ. ತಂದೆ ತಾಯಿ ಕಣ್ಣೀರು ನೋಡಿ ಮಗಳು ಮತ್ತೆ ಮನೆಗೆ ಬರ್ತಾಳ ಅಥವಾ ಮಿನ್ಲಾಜ್ ಮದುವೆ ಆಗ್ತಾಳ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.